ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸಿದ್ಧಾರ್ಥ ಸಿ. ಇಸ್ಲಾಂ ಧರ್ಮ. ಇಸ್ಲಾಂ ಎಂದರೆ ಶಾಂತಿ, ಸದ್ಗುಣ ಹಾಗೂ ಶರಣಾಗು ಎಂದರ್ಥ. ಮುಸ್ಲಿಂ ಎಂದರೆ ದೇವರಿಗೆ ಶರಣಾದ ಅನುಯಾಯಿ ಎಂದರ್ಥ. ಮಹಮ್ಮದ್ ಪೈಗಂಬರ್ ಜುಡಾಯಿಸನ್ನ ದಬ್ಬಾಳಿಕೆ ವಿರುದ್ಧ ಸಿಡಿದೆದ್ದು 610ರಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದರು. ಪೈಗಂಬರ 570 ಮೆಕ್ಕಾದಲ್ಲಿ ಜನಿಸಿದರು. ತಂದೆ ಅಬ್ದುಲ್ಲಾ, ತಾಯಿ ಅಬ್ದುಲ್ಲಾ, ಮಗಳು ಫಾತಿಮಾ, ಅಳಿಯ ಅಲಿ. ಆರಂಭದ ಹೆಸರು ಮಹಮ್ಮದ್. ಹಿರಾ ಬೆಟ್ಟದಲ್ಲಿ ಧ್ಯಾನದಲ್ಲಿರುವಾಗ ಜಿಬ್ರಾಯಿಲ ವ ಗ್ಯಾಬ್ರಿಯಲ್ ದೇವದೂತನಿಂದ ದೇವವಾಣಿಯನ್ನು ಕೇಳಲ್ಪಟ್ಟು ಪೈಗಂಬರ್ ಎಂದು ಬದಲಾದ. ಇವರೇ ಮೊಹಮ್ಮದ್ ಪೈಗಂಬರ್ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾದ. ಮೂಲಭೂತವಾದಿಗಳ ವಿರುದ್ಧ ಮೂರ್ತಿ ಪೂಜೆ ಕುರಿತು ಟೀಕೆ ಟಿಪ್ಪಣಿ ನೀಡಿದಾಗ ಇವರನ್ನು ಕೊಲ್ಲಲೆತ್ನಿಸಿದರು. ಆಗ ಮೆಕ್ಕಾದಿಂದ ಮದಿನಾಕ್ಕೆ ವಲಸೆ ಹೋದರು. ಈ ಘಟನೆಗೆ 622 ಹಿಜಿರಾ ಶಕೆ ಎನ್ನುತ್ತೇವೆ ಕರೆಯುತ್ತೇವೆ. ಈ ದಿನದಂದೇ ಇಸ್ಲಾಂ ಕ್ಯಾಲೆಂಡರ್ ಆರಂಭವಾಯಿತು. 5 ತತ್ವಗಳು: 1. ಜಕಾತ್ ದಾನ 50%. 2. ನಮಾಜ್ ದಿನಕ್ಕೈದು. 3. ಕಲಿಂ ಏಕೀಶ್ವರತೆ. 4. ಹಜ್ ಯಾತ್ರೆ. 5. ರೋಜಾ ಉಪವಾಸ. ಇಸ್ಲಾಂರ ಪವಿತ್ರ ಗ್ರಂಥ ಕುರಾನ್ ಅರೇಬಿಕ್ ಭಾಷೆಯಲ್ಲಿದೆ. ಇದನ್ನು ಸಂಗ್ರಹಿಸಿದವರು ಜಾವೇದ. Received at 12:33 a.m. Siddhartha C. ಪ್ರಚಲಿತ ವಿದ್ಯಮಾನಗಳು. ಇತ್ತೀಚೆಗೆ ಯಾವ ಸಂಸ್ಥೆಯು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಿಂದ ಐಫಲಫೆಯ ವಿಶೇಷ ಸಲಹಾ ಸ್ಥಾನಮಾನವನ್ನು ಪಡೆದಿದೆ? ಉತ್ತರ ಗತತ್ಮೇರ್. ಇತ್ತೀಚೆಗೆ 52ನೇ ರಾಜ್ಯಪಾಲರ ಸಮ್ಮೇಳನ ಎಲ್ಲಿ ನಡೆಯಿತು? ಉತ್ತರ ನವದೆಹಲಿ. ನವದೆಹಲಿಯಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ 2024ರ ವಿಶ್ವ ಪರಂಪರೆ ಸಮಿತಿ ಸಭೆಯ 46ನೇ ಅಧಿವೇಶನದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಎಷ್ಟು ಹೊಸ ಪರಂಪರೆಯ ತಾಣಗಳನ್ನು ಸೇರಿಸಲಾಗಿದೆ? ಉತ್ತರ 24 ತಾಣಗಳು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾರ್ಕಿನ್ಸನ್ ಕಾಯಿಲೆ ಎಂದರೇನು? ಉತ್ತರ ಪ್ರಗತಿಶೀಲ ನರವೈಜ್ಞಾನಿಕ ಅಸ್ವಸ್ಥತೆ. ಗುಜರಾತ್ನ ಜಾಮ್ನಗರದಲ್ಲಿರುವ ದಸೆಥೆ ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಎಫ್ಐಗಾಗಿ ಭಾರತ ಸರ್ಕಾರವು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಎಷ್ಟು ಹಣವನ್ನು ನೀಡಿದೆ? ಉತ್ತರ $85 ಮಿಲಿಯನ್. ಸಾಮಾನ್ಯ ಜ್ಞಾನ. ಅಲಿತ್ ಎಂದರೆ Goods and Service Tax. ಭಾರತ ರಿಸರ್ವ್ ಬ್ಯಾಂಕ್ ಅನ್ನು ಭಾರತ ಸರ್ಕಾರವು ಯಾವಾಗ ರಾಷ್ಟ್ರೀಕರಣಗೊಳಿಸಿತು? ಉತ್ತರ 1949. ರಾಷ್ಟ್ರಗಳ ಸಂಪತ್ತು ಗ್ರಂಥದ ಲೇಖಕರು ಯಾರು? ಉತ್ತರ ಆಡನ್ ಸ್ಮಿತ್. ಖಾಸಗಿ ಮತ್ತು ರಾಜ್ಯ ಉದ್ಯಮವನ್ನು ಸಂಯೋಜಿಸುವ ಆರ್ಥಿಕ ವ್ಯವಸ್ಥೆಯನ್ನು ಎಂದು ಕರೆಯಲಾಗುತ್ತದೆ? ಉತ್ತರ ಮಿಶ್ರ ಆರ್ಥಿಕತೆ. ಬಂಡವಾಳ ವೆಚ್ಚದಲ್ಲಿ ಗಣನೀಯ ಹೆಚ್ಚಳ ಅಥವಾ ಆದಾಯ ಕೊರತೆಗೆ ಕಾರಣವಾಗುತ್ತದೆ? ಉತ್ತರ ಹಣಕಾಸಿನ ಕೊರತೆ. ಆರ್ಥಿಕತೆಯಲ್ಲಿ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ನಿರಂತರ ಏರಿಕೆಯನ್ನು ಎಂದು ಕರೆಯಲಾಗುತ್ತದೆ? ಉತ್ತರ ಹಣದುಬ್ಬರ. ಮೆಕ್ಕಲು ಮಣ್ಣು ಮತ್ತು ಜೇಡಿಮಣ್ಣಿನಿಂದ ಕೂಡಿದೆ? ಉತ್ತರ ಮರಳು. ಕಪ್ಪು ಮಣ್ಣನ್ನು ಎಂದೂ ಕರೆಯುತ್ತಾರೆ? ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಬಾಲ್ಯದ ಹೆಸರು ಸಿದ್ಧಾರ್ಥ. ಜನ್ಮಸ್ಥಳ ಲುಂಬಿನಿವನ, ನೇಪಾಳ. ಕಪಿಲವಸ್ತು ಕ್ರಿಪು 583. ಭವಿಷ್ಯ ಹೇಳಿದ ಗುರು ಅಶಿತ. ಮಗ ರಾಹುಲ ಕಂಟಕ ಎಂದರ್ಥ. ಹೆಂಡತಿ ಯಶೋಧರ. ನೆಚ್ಚಿನ ಸೇವಕ ಚೆನ್ನ. ನೆಚ್ಚಿನ ಕುದುರೆ ಕಂತಕ. ನೆಚ್ಚಿನ ಶಿಷ್ಯ ಆನಂದ. ನೆಚ್ಚಿನ ಶಿಷ್ಯ ಕಿಸಾ ಗೌತಮಿ. ಪರಿವರ್ತನೆ ಹೊಂದಿದ ವೇಶ್ಯ ಅಮ್ರಪಾಲಿಕ. ಪರಿವರ್ತನೆ ಹೊಂದಿದ ಕಳ್ಳ ಅಂಗುಲಿಮಾಲ. ಬುದ್ಧನ ಕ್ಷೌರಿಕ ಪಾಲ. ಜ್ಞಾನೋದಯ ಬೋಧಗಯ ಕ್ರಿಪು 563. ಮರಣ ಮಹಾಪರಿನಿರ್ವಾಣ ಕುಶಿನಗರ ಕ್ರಿಪು 486 ಪ್ರದೇಶ. ವೈಶಾಖ ಹುಣ್ಣಿಮೆಗ ಬುದ್ಧ ಪೌರ್ಣಿಮೆ ವಿಶೇಷತೆ ಬುದ್ಧನ ಜನನ. ಕಮಲ ಎಗುಳಿ ಜ್ಞಾನೋದಯ ಪರಿನಿರ್ವಾಣ. ಸಿದ್ಧಾರ್ಥನ ಮೇಲೆ ಪರಿಣಾಮ ಬೀರಿದ 4 ದೃಶ್ಯಗಳು. ಒಬ್ಬ ವೃದ್ಧ, ರೋಗಿ, ಶವಯಾತ್ರೆ, ಸನ್ಯಾಸಿ. Received at 12:34 a.m. Siddhartha C. ಕುಪ್ಪ.
ಕೊಪ್ಪಳ ಜಿಲ್ಲೆಯ ಕಾರಟಗಿ ಎನ್ನುವ ಊರಿನಲ್ಲಿ ರೈಸ್ ಪಾರ್ಕ ಸ್ಥಾಪಿಸಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಗವಿಮಠಯ ಪಾಲ್ಕಿಗುಂಡ ಶಾಸನವು ಅಶೋಕನಿಗೆ ಸಂಬಂಧಿಸಿದೆ. ಇಟಗಿಯಲ್ಲಿ ಮಹಾದೇವ ದೇವಾಲಯ ಇದೆ. ಈ ದೇವಾಲಯಕ್ಕೆ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಎನ್ನುವ ಪ್ರದೇಶವು ಆಟಿಕೆ ಹೆಸರುವಾಸಿಯಾಗಿದೆ. ಕೊಪ್ಪಳ ಜಿಲ್ಲೆಯ ಸುರ್ವಣಗಿರಿವು ಮೌರ್ಯರ ದಕ್ಷಿಣದ ರಾಜಧಾನಿಯಾಗಿತ್ತು. 1997ರಲ್ಲಿ ಈ ಜಿಲ್ಲೆಯು ರಾಯಚೂರು ಜಿಲ್ಲೆಯಿಂದ ಹೊಸ ಜಿಲ್ಲೆಯಾಗಿ ರಚನೆಯಾಯಿತು. ಇತರೆ 1997ರಲ್ಲಿ ರಚನೆಯಾದ ಜಿಲ್ಲೆಗಳು ಮೈಸೂರು ಚಾಮರಾಜನಗರ, ಬಿಜಾಪುರ ಬಾಗಲಕೋಟೆ, ಧಾರವಾಡ ಗದಗ ಹಾವೇರಿ. ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿ ಇರುವುದು ಈ ಜಿಲ್ಲೆಯಲ್ಲಿ. ಕುಷ್ಟಗಿ ದಾಳಿಂಬೆಗೆ ಪ್ರಸಿದ್ಧವಾಗಿದೆ. Received at 12:34 a.m. Siddhartha C. ಸಾಮಾನ್ಯ ಜ್ಞಾನ. ಬಂಡವಾಳಶಾಹಿ ಯು ಏನನ್ನು ಸೂಚಿಸುತ್ತದೆ? ಉತ್ತರ: ಬಂಡವಾಳ ಸರಕುಗಳ ಖಾಸಗಿ ಮಾಲೀಕತ್ವ. ಅರ್ಥಶಾಸ್ತ್ರದ ತತ್ವಗಳು ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಉತ್ತರ: ರಾಜ್ಯನೀತಿ ನಿರ್ದೇಶಕ ತತ್ವಗಳು. ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಂಡಿದ್ದು. ಉತ್ತರ: 42ನೇ ತಿದ್ದುಪಡಿ. ಬಜೆಟ್ ಪ್ರಸ್ತಾವಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದಿರುವವರು ಯಾರು? 2024 ಫಾರ್ಚೂನ್ ಗ್ಲೋಬಲ್ 500 ಪಟ್ಟಿಯಲ್ಲಿ ಅಗ್ರಶ್ರೇಯಾಂಕದ ಭಾರತೀಯ ಕಂಪನಿ ಯಾವುದು? ಉತ್ತರ: ರಿಲಯನ್ಸ್. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಬಿಡುಗಡೆಯಾದ ಆಹಾರ ಮತ್ತು ಕೃಷಿ ಸಂಸ್ಥೆ ಒನಹೆ ವರದಿಯ ಪ್ರಕಾರ ಅರಣ್ಯ ಪ್ರದೇಶ ಬೆಳವಣಿಗೆ ಹೊಂದಿರುವ ಪ್ರಮುಖ 10 ದೇಶಗಳ ಪೈಕಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಉತ್ತರ: 3ನೇ ಸ್ಥಾನ. ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಕೆಳಗಿನ ಯಾವ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಉತ್ತರ: ಮೆಕ್ಸಿಕೋ. Received at 12:34 a.m. Siddhartha C. ಬಳ್ಳಾರಿ. ಬಳ್ಳಾರಿ ಜಿಲ್ಲೆಯ ಅತಿ ಹೆಚ್ಚು ಕಬ್ಬಿಣದ ನಿಕ್ಷೇಪ ಹೊಂದಿರುವ ಜಿಲ್ಲೆಯಾಗಿದೆ. ಸಂಗೀತಕ್ಕೆ ಸಂಬಂಧಪಟ್ಟಿರುವ ವಿಜಯ ವಿಠಲ ದೇವಾಲಯವು ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ. ಹಂಪಿ ಕಿಮ್ಮಿಂದೆ. ವಿರೂಪಾಕ್ಷ ದೇವಾಲಯ. ಕಲ್ಲಿನ ರಥ. ಸಾಶಿವೆ ಕಾಳಿನ ಗಣಪ. ಹಂಪಿಯು 1986ರಲ್ಲಿ ವಿಶ್ವ ಪಾರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ. ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ್ ಪ್ರಶಸ್ತಿ ನೀಡುತ್ತದೆ. ಕೂಡುತನಿ ಎಂಬಲ್ಲಿ ಉಷ್ಣ ವಿದ್ಯುತ ಸ್ಥಾವರ ಇದೆ. ಕರ್ನಾಟಕದ ಏಕೈಕ ಕರಡಿ ಧಾಮ ಈ ಜಿಲ್ಲೆಯಲ್ಲಿ ಇದೆ. ಈ ಯೋಜನೆಗೆ ಪಂಪ ಸಾಗರ ಎಂದು ಕರೆಯುತ್ತಾರೆ. 1932ರಲ್ಲಿ ಮೊದಲ ವಿಮಾನ ಭೂಪ್ರವೇಶ ಮಾಡಿದ ಜಿಲ್ಲೆ ಇದಾಗಿದೆ. ಬಳ್ಳಾರಿ ಜಿಲ್ಲೆಯು ಮ್ಯಾಂಗನೀಸ್ ನಿಕ್ಷೇಪಕ್ಕೆ ಪ್ರಸಿದ್ಧವಾಗಿದೆ. 1956ರಲ್ಲಿ ಮೈಸೂರ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ತುಂಗಭದ್ರಾ ಜಲಾಶಯವು ನೀರಾವರಿ ಮತ್ತು ಜಲ ವಿದ್ಯುತ ಉತ್ಪಾದನೆಗೆ ಉಪಯುಕ್ತವಾಗಿದೆ. ಬಳ್ಳಾರಿ ಜಿಲ್ಲೆ ಮಹಾನಗರ ಪಾಲಿಕೆಯನ್ನು ಹೊಂದಿದೆ. ಅಂಜನಾದ್ರಿ ಶಿಖರ ಇರುವುದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ. ಅಪ್ಡೇಟ್. ಭಾರತದ ಸ್ವಾತಂತ್ರ್ಯದ ನಂತರ ರಾಜ್ಯಗಳ ರಚನೆಯ ಸಮಯದಲ್ಲಿ 1953ರಲ್ಲಿ ಆಂಧ್ರಪ್ರದೇಶ ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ ಈ ಪ್ರದೇಶವು ಮೈಸೂರು ರಾಜ್ಯದ ಬಳ್ಳಾರಿ ನಮ್ಮ ಕಣ್ಣಿನಲ್ಲಿ ಪರದೆಯಂತೆ ಕಾರ್ಯ ನಿರ್ವಹಿಸುವ ಭಾಗ ಯಾವುದು? ಉತ್ತರ: ಅಕ್ಷಿಪಟಲ್. ಉತ್ತರ: ಪರ್ವತವಾಣಿ. ಅಮುಗೇಶ್ವರ ಇದು ಯಾರ ಅಂಕಿತ ನಾಮವಾಗಿದೆ? ಉತ್ತರ: ರಾಯಸದ ಮಂಚಣ್ಣ. ಭಾರತದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರಾಗಿದ್ದರು? ಕರ್ಜನ್ ರೇಖೆಯು ಯಾವ 2 ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ? ಉತ್ತರ: ರಷ್ಯಾ ಪೋಲೆಂಡ್. ಭಾರತದಲ್ಲಿ ಪ್ರಥಮ ಬಾರಿಗೆ ಕೃಷಿ ಗಣತಿ ನಡೆದ ವರ್ಷ ಯಾವುದು? ಉತ್ತರ: 1970. ಜೈನ ಧರ್ಮದ ಪ್ರಕಾರ ಮಹಾನಿರ್ವಾಣ ಎಂದರೇನು? ಉತ್ತರ: ಮುಕ್ತಿ ಹೊಂದುವುದು. ಭಾರತದಲ್ಲಿ ರಚನೆಗೊಂಡ 28ನೇ ರಾಜ್ಯ ಯಾವುದು? ಉತ್ತರ: ಜಾರ್ಖಂಡ್. ಕೇಳು ಕಿಶೋರಿ ಎಂಬ ವೈದ್ಯಕೀಯ ಪುಸ್ತಕವನ್ನು ಬರೆದವರು ಯಾರು? ಉತ್ತರ: ಡಾ ಅನುಪಮ. ವಿಶ್ವದ ಅತಿ ಉದ್ದದ ರೈಲ್ವೆ ಮಾರ್ಗ ಯಾವುದು? Trans-Siberian Railway. Received at 12:35 a.m. Siddhartha C. Note: Writing hand-light skin tone. ಕನ್ನಡದ ದಾಸಯ್ಯ ಯಾರು? ಶಾಂತಕವಿ. ಕನ್ನಡದ ಕಾದಂಬರಿ ಪಿತಾಮಹ ಯಾರು? ಗಳಗನಾಥ್. ನೀಲಮ್ಮ. ಬಿಚ್ಚಿದ ಜೋಳಿಗೆ ಯಾರ ಆತ್ಮಕತೆ? ಅಭಿನವ ಸರ್ವಜ್ಞ ಯಾವ ಕವಿಯ ಅನ್ವರ್ತನಾಮ? ಚೆನ್ನಪ್ಪ ಉತ್ತಂಗಿ.
ಕ್ರಿಶ 1450ರಲ್ಲಿ ಚತುರಾಸ್ಯ ನಿಘಂಟುವನ್ನು ಯಾರು ಬರೆದರು? ಬೊಮ್ಮರಸ್. ವಚನಶಾಸ್ತ್ರ ಪಿತಾಮಹ ಯಾವ ಕವಿಯ ಅನ್ವರ್ತನಾಮ? ಈ ಕವಿನುಡಿಯು ಯಾರದ್ದು? ಅಲ್ಲಮ ಪ್ರಭು. Received at 12:36 a.m. Siddhartha C. ಸಂವಿಧಾನಾತ್ಮಕ ವಯಸ್ಸು 1. ರಾಷ್ಟ್ರಪತಿ ಚುನಾವಣೆಗೆ ಕನಿಷ್ಠ ವಯಸ್ಸು 35. 2. ಉಪರಾಷ್ಟ್ರಪತಿ ಚುನಾವಣೆಗೆ ಕನಿಷ್ಠ ವಯಸ್ಸು 35. ಧ್ಯೇಯ ವ್ಯವಕಲನ 2021. 3. ರಾಜ್ಯದ ರಾಜ್ಯಪಾಲರ ಕನಿಷ್ಠ ವಯಸ್ಸು 35. ಜೂಲಿಯೋ ವ್ಯವಕಲನ 2021. 4. ಲೋಕಸಭಾ ಸದಸ್ಯರ ಕನಿಷ್ಠ ವಯಸ್ಸು 25. 5. ರಾಜ್ಯಸಭಾ ಸದಸ್ಯರ ಕನಿಷ್ಠ ವಯಸ್ಸು 30. 6. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65. 7. ಹೈಕೋರ್ಟಿನ ನ್ಯಾಯಾಧೀಶರ ಗರಿಷ್ಠ ವಯಸ್ಸು 62. ಜೂಲಿಯೋ ವ್ಯವಕಲನ 2021. 8. ಪಂಚಾಯಿತಿ ಸದಸ್ಯರ ಕನಿಷ್ಠ ವಯಸ್ಸು 21. 9. ಮತದಾನ ನೋಂದಣಿಗೆ ಕನಿಷ್ಠ ವಯಸ್ಸು 18. 10. ನಗರಸಭೆಯ ಮತ್ತು ಪುರಸಭೆಯ ಸದಸ್ಯರ ಕನಿಷ್ಠ ವಯಸ್ಸು 21. 11. ವಿಧಾನಸಭೆಯ ಸದಸ್ಯರ ಕನಿಷ್ಠ ವಯಸ್ಸು 25. 12. ವಿಧಾನ ಪರಿಷತ್ತಿನ ಸದಸ್ಯರ ಕನಿಷ್ಠ ವಯಸ್ಸು 30. Received at 12:36 a.m. Siddhartha C. ಎನ್ ಕ್ಯಾರಿ ಟ್ರೇಡ್ ಎಂದರೇನು? ಜಾಗತಿಕ ಇಕ್ವಿಟಿ ಮಾರುಕಟ್ಟೆಗಳು ಆಗಸ್ಟ್ 05ರಿಂದ ತೀವ್ರ ಕುಸಿತವನ್ನು ಅನುಭವಿಸಿದವು. ಟೋಕಿಯೋದಿಂದ ಲಂಡನ್ವರೆಗಿನ ಪ್ರಮುಖ ಮಾರುಕಟ್ಟೆಗಳಲ್ಲಿ ಗಮನಾರ್ಹ ಕುಸಿತಕ್ಕೆ ಕಾರಣವಾಯಿತು. ಏಕದಿನ ಕುಸಿತವನ್ನು ಹೊಂದಿದೆ. ಇದು ಪ್ರಮುಖ ವ್ಯವಸ್ಥಿತ ಸಮಸ್ಯೆಯನ್ನು ಸೂಚಿಸುತ್ತದೆ. ಆಗಸ್ಟ್ 05, 2024ರಂದು ಏನಾಯಿತು? ಆಗಸ್ಟ್ 05, 2024ರಂದು ಮಾರುಕಟ್ಟೆಗಳು ತೀವ್ರವಾಗಿ ಧುಮುಕಿದವು. ನಿಕ್ಕಿ ಸೂಚ್ಯಂಕವು 12.40% ಮತ್ತು ಟಾಪಿಕ್ಸ್ ಸೂಚ್ಯಂಕವು 12.48% ರಷ್ಟು ಕುಸಿದಿದೆ. ಇದು ವ್ಯಾಪಾರ ಸ್ಥಗಿತಕ್ಕೆ ಕಾರಣವಾಯಿತು. ಯುರೋಪಿಯನ್ ಮತ್ತು ಭಾರತೀಯ ಮಾರುಕಟ್ಟೆಗಳು ಸಹ ಕುಸಿದವು. ಭಾರತದ ಸೆನ್ಸೆಕ್ಸ್ 200 ಅಂಕಗಳನ್ನು ಕಳೆದುಕೊಂಡಿತು. ಸುಮಾರು 15 ರೂಪೀಸ್ ಟ್ರಿಲಿಯನ್ ಸಂಪತ್ತನ್ನು ಅಳಿಸಿಹಾಕಿತು. ಕರಗುವಿಕೆಗೆ ಕಾರಣವೇನು? ಈ ಮಾರುಕಟ್ಟೆ ಕುಸಿತಕ್ಕೆ ಮುಖ್ಯ ಕಾರಣವೆಂದರೆ ಎನ್ ಕ್ಯಾರಿ ವ್ಯಾಪಾರದ ಬಿಚ್ಚುವಿಕೆ. ಈ ವ್ಯಾಪಾರ ತಂತ್ರವು ಜಪಾನ್ನಲ್ಲಿ ಹಣವನ್ನು ಎರವಲು ಪಡೆಯುವುದನ್ನು ಒಳಗೊಂಡಿರುತ್ತದೆ. ಅಲ್ಲಿ ಬಡ್ಡಿದರಗಳು ಕಡಿಮೆ ಮತ್ತು ಹೆಚ್ಚಿನ ಆದಾಯದೊಂದಿಗೆ ಇತರ ದೇಶಗಳಲ್ಲಿ ಹೂಡಿಕೆ ಮಾಡುತ್ತವೆ. ಜಪಾನ್ ಬಡ್ಡಿದರಗಳನ್ನು ಹೆಚ್ಚಿಸಲು ಪ್ರಾರಂಭಿಸಿದಾಗ ಈ ವ್ಯಾಪಾರವು ಕಡಿಮೆ ಲಾಭದಾಯಕವಾಯಿತು. ಎನ್ ಕ್ಯಾರಿ ಟ್ರೇಡ್ ಈಗ ಏಕೆ ಬಿಚ್ಚಿಕೊಳ್ಳುತ್ತಿದೆ? ಬ್ಯಾಂಕ್ ಆಫ್ ಜಪಾನ್ ಬಡ್ಡಿದರಗಳನ್ನು 0.25%ಕ್ಕೆ ಹೆಚ್ಚಿಸಿತು ಮತ್ತು $ಡಾಲರ್ ವಿರುದ್ಧ ಯೆನ್ ಅನ್ನು ಬಲಪಡಿಸುವ ತನ್ನ ಬಾಂಡ್ ಕೊಳ್ಳುವ ಕಾರ್ಯಕ್ರಮವನ್ನು ಕಡಿಮೆ ಮಾಡುವ ಯೋಜನೆಗಳನ್ನು ಘೋಷಿಸಿತು. ಈ ಬದಲಾವಣೆಯು ಯೆನ್ ಕ್ಯಾರಿ ವ್ಯಾಪಾರವನ್ನು ಕಡಿಮೆ ಆಕರ್ಷಕವಾಗಿ ಮಾಡಿತು. ಇದರಿಂದಾಗಿ ಹೂಡಿಕೆದಾರರು ತಮ್ಮ ಸ್ಥಾನಗಳನ್ನು ತ್ವರಿತವಾಗಿ ಮಾರಾಟ ಮಾಡುತ್ತಾರೆ. ಆದಾಗ್ಯೂ ಈ ತಂತ್ರವು ಅಪಾಯಕಾರಿಯಾಗಿದೆ. ವಿಶೇಷವಾಗಿ ಮಾರುಕಟ್ಟೆಯ ಚಂಚಲತೆಯ ಸಮಯದಲ್ಲಿ ಕರೆನ್ಸಿ ಮೌಲ್ಯದಲ್ಲಿನ ಬದಲಾವಣೆಗಳು ಗಮನಾರ್ಹ ನಷ್ಟಗಳಿಗೆ ಕಾರಣವಾಗಬಹುದು. ಬ್ಯಾಂಕ್ ಆಫ್ ಜಪಾನ್ನ ವಿತ್ತೀಯ ನೀತಿಗಳು ಯೆನ್ ಕ್ಯಾರಿ ವ್ಯಾಪಾರದ ಯಶಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ. ಜಾಗತಿಕ ಹೂಡಿಕೆದಾರರು ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದರೆ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಆಗಾಗ್ಗೆ ಉದಯೋನ್ಮುಖ ಮಾರುಕಟ್ಟೆಗಳಿಗೆ ದೊಡ್ಡ ಬಂಡವಾಳ ಹರಿವುಗಳಿಗೆ ಕಾರಣವಾಗುತ್ತದೆ. Received at 12:37 a.m. Siddhartha C. ಪ್ರಚಲಿತ ವಿದ್ಯಮಾನಗಳು 2025ರ ವೇಳೆಗೆ ಸರಕುಗಳ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಪರಿಶೀಲಿಸಲು ಭಾರತ ಮತ್ತು ಯಾವ ಒಕ್ಕೂಟವು ಒಪ್ಪಂದಕ್ಕೆ ಬಂದಿತು? ಉತ್ತರ ಎಸ್. ಭಾರತ್ ಹೊಸ ಕಾರು ಮೌಲ್ಯಮಾಪನ ಕಾರ್ಯಕ್ರಮ ಯಾವ ದಿನಾಂಕದಿಂದ ಜಾರಿಗೆ ಬರಲಿದೆ? ಭಾರತದಲ್ಲಿ ಒಮಾ ವ್ಯವಕಲನ ಒಂದು ಕ್ಷಿಪಣಿಯನ್ನು ಯಾವ ಕಂಪನಿ ತಯಾರಿಸುತ್ತಿದೆ? ಉತ್ತರ ಭಾರತ್ ಡೈನಾಮಿಕ್ಸ್. ನ್ಯಾಷನಲ್ ಡೆಂಟಲ್ ಕಮಿಷನ್. ಉತ್ತರ ಪಂಡಿತ್ ಜವಾಹರಲಾಲ್ ನೆಹರು ಅವರು 1947ರಲ್ಲಿ ಸ್ವಾತಂತ್ರ್ಯದ ನಂತರ ಭಾರತದ ಮೊದಲ ಪ್ರಧಾನಿಯಾಗಿದ್ದರು. ಭಾರತದ ಪ್ರಧಾನ ಮಂತ್ರಿಯನ್ನು ಹೇಗೆ ನೇಮಿಸಲಾಗುತ್ತದೆ? ಉತ್ತರ ಭಾರತದ ಪ್ರಧಾನ ಮಂತ್ರಿಯನ್ನು ಭಾರತದ ರಾಷ್ಟ್ರಪತಿಯವರು ಸಾರ್ವತ್ರಿಕ ಚುನಾವಣೆಯ ನಂತರ ನೇಮಕ ಮಾಡುತ್ತಾರೆ. Received at 11:59 a.m. Siddhartha C. ಹೃದಯ ಹುಟ್ಟುವ ಬಗ್ಗೆ ಮಾಹಿತಿ. ಮಾನವನ ಹೃದಯದಲ್ಲಿ 4 ಕೋಣೆ ಇರುತ್ತವೆ. ಮೀನಿನ ಹೃದಯ ವ್ಯವಕಲನ 2 ಕೋಣೆ, ಕಪ್ಪೆಯ ಹೃದಯ 3 ಕೋಣೆ, ಮೊಸಳೆಯ ಹೃದಯ ವ್ಯವಕಲನ 4 ಕೋಣೆ, ಹಕ್ಕಿಗಳ ಹೃದಯ 4 ಕೋಣೆ, ಸಸ್ತನಿಗಳ ಹೃದಯ 4 ಕೋಣೆ ಹೊಂದಿವೆ. ವಯಸ್ಕ ಮಾನವನ ಹೃದಯ ಬಡಿತ ನಿಮಿಷಕ್ಕೆ 72 ಬಾರಿ ಬಡಿಯುತ್ತದೆ. ಹೃದಯದ ಬಗ್ಗೆ ಅಧ್ಯಯನವನ್ನು ಕಾರ್ಡಿಯಾಲಜಿ
ಎನ್ನುವರು. ಹಮ್ಮಿಂಗ್ಬರ್ಡ್ ಹೃದಯ ಬಡಿತ ನಿಮಿಷಕ್ಕೆ 260 ಬಾರಿ ಬಡಿಯುತ್ತದೆ. ಮಾನವ ರಕ್ತದೊತ್ತಡ ಅಳೆಯುವ ಸಾಧನ ಸಿಗಮೋ ಮಾನೋಮೀಟರ್. ಮಾನವ ಸಾಮಾನ್ಯ ರಕ್ತದೊತ್ತಡ 120 ಡಿವಿಷನ್ 80 ರಕ್ತ ಪರಿಚಲನೆ ಸಂಶೋಧಿಸಿದವರು ವಿಲಿಯನ್ ಹಾರ್ವೆ. Received at 11:59 a.m. Siddhartha C. ಪ್ರಚಲಿತ ವಿದ್ಯಮಾನಗಳು. ಆತ್ಮನಿರ್ಭರ್ ಭಾರತ್ ಸೆಂಟರ್ ಫಾರ್ ಡಿಸೈನ್ ವರ್ಲ್ಡ್ ಯಾವ ನಗರದಲ್ಲಿದೆ? ಉತ್ತರ ನವದೆಹಲಿ. ಸುದ್ದಿಯಲ್ಲಿ ಕಂಡುಬಂದ ರತ್ನ ಭಂಡಾರ್ ನಿಧಿ ಕೊಠಡಿ ಯಾವ ಪ್ರಸಿದ್ಧ ದೇವಾಲಯದಲ್ಲಿದೆ? ಉತ್ತರ ಪುರಿ ಜಗನ್ನಾಥ ದೇವಾಲಯ. ಬಿಹಾರದ ನಂತರ ಜಾತಿ ಸಮೀಕ್ಷೆ ನಡೆಸಿದ 2ನೇ ರಾಜ್ಯ ಯಾವುದು? ಉತ್ತರ ರಾಜಸ್ಥಾನ್. ದೇಯದ್ಕ ಕಾಯಿದೆ 2012 ಅಡಿಯಲ್ಲಿ ಒಪ್ಪಿಗೆಯ ವಯಸ್ಸು ಎಷ್ಟು? ಉತ್ತರ 18. ಯಾವ ಸಂಸ್ಥೆಯು 2023 ಪ್ರಾದೇಶಿಕ ಸಹಕಾರ ಮತ್ತು ಏಕೀಕರಣ ಸಮ್ಮೇಳನವನ್ನು ಆಯೋಜಿಸಿದೆ? ಉತ್ತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸಾಮಾನ್ಯ ಜ್ಞಾನ. ಭಾರತದಲ್ಲಿ ಯಾರ ಕಾಲದಿಂದ ನಾಣ್ಯಗಳು ಚಲಾವಣೆಗೆ ಬಂದವು? ಉತ್ತರ ವೇದಗಳ ಕಾಲ. ಉತ್ತರ ವೈದಿಕ ಕಾಲದಲ್ಲಿ ರಾಷ್ಟ್ರಗೋಪ ಎಂದು ಯಾರನ್ನು ಕರೆಯಲಾಗಿದೆ? ಉತ್ತರ ಪುರೋಹಿತ. ವೈದಿಕ ಪದ ರತ್ನಿನ್ ಎಂದರೆ? ಉತ್ತರ ಅಧಿಕಾರಿಗಳು. ಸಿಂಧೂ ನಾಗರಿಕತೆಯ ಮೊದಲ ಅವಶೇಷಗಳು ದೊರೆತ ಸ್ಥಳ? ಉತ್ತರ ಹರಪ್ಪ. ಸಿಂಧೂ ಕಣಿವೆಯ ನಾಗರಿಕತೆಯ ಜನರಿಗೆ ಈ ಲೋಹದ ಪರಿಚಯ ಇರಲಿಲ್ಲ. ಉತ್ತರ ಕಬ್ಬಿನ. ಋಗ್ವೇದದಲ್ಲಿ ಆಜ್ಞಾ ಕೊಲ್ಲಬಾರದು ಎಂಬ ಪದ ಯಾವ ಪ್ರಾಣಿಗೆ ನೀಡಲಾಗಿದೆ? ಉತ್ತರ ಹಸು. ಹತ್ತಿ ಬಟ್ಟೆಯ ಬಗೆಗಿನ ಪುರಾವೆಯು ಸಿಂಧೂ ನಾಗರಿಕತೆಯ ಯಾವ ಪ್ರದೇಶದಲ್ಲಿ ದೊರೆತಿದೆ? ಉತ್ತರ ಮೊಹೆಂಜೋದಾರೋ. ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನವಾದ ಲೋಕಾಲ್ ಇರುವುದು? ಉತ್ತರ ಗುಜರಾತ್. ಹರಪ್ಪ ಜನರಿಗೆ ಪರಿಚಯವಿರದ ಬೆಳೆ? ಉತ್ತರ ರಾಗಿ. Received at 11:59 a.m. Siddhartha C. 2024 ಪುರುಷರ ಮಹಿಳಾ ಸಿಂಗಲ್ಸ್ ಟೆನಿಸ್ ಕ್ರೀಡಾಕೂಟಗಳು ಎ ಚಾಂಪಿಯನ್ಸ್. ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ. ಪುರುಷರ ವಿಭಾಗದ ಜನ್ನಿಕ್ ಸಿನ್ನಾರ್. ಮಹಿಳಾ ವಿಭಾಗ ಅರೆನಾ ಸಬಲೆಂಕಾ. ಪುರುಷರ ಮಿಶ್ರ ಡಬಲ್ಸ್ ವಿಭಾಗದ ವಿಜೇತರು ರೋಹನ್ ಬೋಪನ್ನ ಭಾರತ ಓ ಮ್ಯಾಥ್ಯೂ ಎಬ್ಡೆನ್ ಆಸ್ಟ್ರೇಲಿಯಾ. ಫ್ರೆಂಚ್ ಓಪನ್ ಪ್ರಶಸ್ತಿ. ಪುರುಷರ ವಿಭಾಗ ಕಾರ್ಲೋಸ್ ಆಲ್ಕರಾಜ್. ಮಹಿಳಾ ವಿಭಾಗ ಈಗಾ ಸ್ವಿಯಾಟೆಕ್. ವಿಂಬಲ್ಡನ್ ಓಪನ್ ಪ್ರಶಸ್ತಿ. ಪುರುಷರ ವಿಭಾಗ ಕಾರ್ಲೋಸ್ ಆಲ್ಕರಾಜ್. ಮಹಿಳಾ ವಿಭಾಗ ಬಾರ್ಬೋರಾ ಕ್ರೇಚಿಕೋವಾ. Received at 12 p.m. Siddhartha C. ಹಣದ ಮಾರುಕಟ್ಟೆ. ಹಣದ ಮಾರುಕಟ್ಟೆಯು ಸಾಲ ಭದ್ರತೆಗಳ ಮಾರುಕಟ್ಟೆಯಾಗಿದ್ದು ಅದು ಅಲ್ಪಾವಧಿಯಲ್ಲಿ ಸಾಮಾನ್ಯವಾಗಿ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಪಾವತಿಸುತ್ತದೆ. ಉದಾಹರಣೆಗೆ 90 ದಿನಗಳ ಖಜಾನೆ ಬಿಲ್ಗಳ ಮಾರುಕಟ್ಟೆ. ಬಂಡವಾಳ ಮಾರುಕಟ್ಟೆ. ಬಂಡವಾಳ ಮಾರುಕಟ್ಟೆಯು ದೀರ್ಘಾವಧಿಯ ಸಾಲ ಮತ್ತು ಈಕ್ವಿಟಿ ಷೇರುಗಳ ಮಾರುಕಟ್ಟೆಯಾಗಿದೆ. ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಸುವರ್ಣ ಸೌಧದ ಕಟ್ಟಡ ಶಿಲ್ಪಿ ಕೆ. ಉದಯ. ಬೆಳಗಾವಿ ಜಿಲ್ಲೆಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಿಡಕಲ್ ಆಣೆಕಟ್ಟು ಇದೆ. ಹಿಡಕಲ್ ಆಣೆಕಟ್ಟನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ ಜಲಪಾತವಿದೆ. ಗೋಕಾಕ ಜಲಪಾತವು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ವಜ್ರಪೋವ ಜಲಪಾತ ಮಹಾದಾಯಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಬೆಳಗಾವಿ ಜಿಲ್ಲೆಯಿಂದ ಕಳಸಾ ಬಂಡೂರಿ ನಾಲಾ ಯೋಜನೆ ಪ್ರಾರಂಭವಾಗುತ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ 2ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವು 2011 ನಡೆಯಿತು. ಬೆಳಗಾವಿ ಜಿಲ್ಲೆಯಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಗಂಗಾಧರರಾವ ದೇಶಪಾಂಡೆಯವರು 1930 ಏಪ್ರಿಲ್ನಲ್ಲಿ ಮುರಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಗಂಗಾಧರ ದೇಶಪಾಂಡೆಯವರು ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ರಾಜ ಲಕ್ಕಮ್ಮಗೌಡ ಆಣೆಕಟ್ಟನ್ನು ಹಿಡಕಲ್ಲ ಆಣೆಕಟ್ಟು ಎಂದು ಸಹ ಕರೆಯುತ್ತಾರೆ. ಘಟಪ್ರಭಾ ನದಿಗೆ ಕಟ್ಟಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನವಿಲುತೀರ್ಥ ಆಣೆಕಟ್ಟನ್ನು ಮಲಪ್ರಭಾ ನದಿಗೆ ಕಟ್ಟಲಾಗಿದೆ. ರೇಣುಕಾದೇವಿ ಜಲಾಶಯ ಎಂದು ಕೂಡ ಕರೆಯುತ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸ್ ಆಯುಕ್ತಾಲಯವಿದೆ. Received at 12 p.m. Siddhartha C. ಇತಿಹಾಸ ಪ್ರಶ್ನೋತ್ತರಗಳು. ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಗಾಂಧೀಜಿ ಎಲ್ಲಿದ್ದರು? ಕೋಲ್ಕತ್ತಾ. ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ನೀಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಸವೇಶ್ವರರವರ ಆಧ್ಯಾತ್ಮಿಕ ಗುರು ಅಲ್ಲಮ ಪ್ರಭು.
ಮುಸ್ಲಿಂ ಲೀಗ್ ಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ? 1940. ಪುನಾ ಒಪ್ಪಂದ ಡಾ. ಬಿ.ಆರ್. ಅಂಬೇಡ್ಕರ್ ಮತ್ತು ಗಾಂಧೀಜಿ. 1917ರಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹ ಪ್ರಥಮ ಪ್ರಯೋಗ ಎಲ್ಲಿ ನಡೆಯಿತು? ಚಂಪಾರಣ್ಯ. 1767. 1769ರಲ್ಲಿ ನಡೆದ 1ನೇ ಮೈಸೂರು ಯುದ್ಧದಲ್ಲಿ ಹೋರಾಡಿದವರು ಹೈದರಾಲಿ. 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಎ. ಯು. ನೃಪತುಂಗ ರಚಿಸಿದ ಕೃತಿ ಕವಿರಾಜ ಮಾರ್ಗ. ಕನ್ನಡದ ಕವಿ ಪಂಪ. ಜೈನ ಮತಸ್ಥ. ಮಹಮ್ಮದ್ ಗವಾನರ ಪ್ರಸಿದ್ಧ ಮದರಸಾ ಬೀದರ್ನಲ್ಲಿದೆ. ಕರ್ನಾಟಕದ ಹಂಪೆಯಲ್ಲಿ ಭೀಮನು ರಾಕ್ಷಸ ಹಿಡಿ ಶೂನ್ಯಬೆಯನ್ನು ಕೊಂದನೆಂದು ಹೇಳಲಾಗಿದೆ. ಮಹಾಭಾರತ ಯುದ್ಧವು 18 ದಿನಗಳವರೆಗೆ ನಡೆಯಿತು. ಮಹಾಭಾರತದಲ್ಲಿ ನಡೆದ ಕುರುಕ್ಷೇತ್ರ ಯುದ್ಧದ ಸ್ಥಳ ಹರಿಯಾಣ. ಕ್ರಿಸ್ತನು ಜನಿಸಿದ್ದು ಬೇತ್ಲೆಹೇಮ್. ನರೇಂದ್ರ ಎಂಬ ಹೆಸರು ಸ್ವಾಮಿ ವಿವೇಕಾನಂದರ ಮೂಲನಾಮವಾಗಿದೆ. ಅಲೆಕ್ಸಾಂಡರ್ ಭಾರತದ ದಂಡಯಾತ್ರೆ ನಡೆಸಿದ ವರ್ಷ ಕ್ರಿ. ಪೂ. 327, 326. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಮಹಾತ್ಮ ಗಾಂಧೀಜಿ. ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ. ಸಿಂಧೂ ನದಿ ನಾಗರಿಕತೆಯ ನಿವೇಶನಗಳಾದ ಹರಪ್ಪ ಮತ್ತು ಮೊಹೆಂಜೋದಾರೋ ಎಲ್ಲಿವೆ? ಪಾಕಿಸ್ತಾನ. ಹುತಾತ್ಮರ ದಿನವನ್ನು ಗಾಂಧೀಜಿಯವರ ಜ್ಞಾಪಕಾರ್ಥವಾಗಿ ಗುರುತಿಸುತ್ತೇವೆ. ಭಾರತದ ಮತ್ತು ಪಾಕಿಸ್ತಾನದ ನಡುವಿನ ತಾಷ್ಕೆಂಟ್ ಒಪ್ಪಂದ ಸಮಯದಲ್ಲಿನ ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್. ಯಾವ ವೈಸರಾಯ ಕಾಲದಲ್ಲಿ ಭಾರತದ ರಾಜಧಾನಿ ಕೋಲ್ಕತ್ತದಿಂದ ದೆಹಲಿಗೆ ಸ್ಥಳಾಂತರಿಸಲ್ಪಟ್ಟಿತ್ತು? ಲಾರ್ಡ್ ಹಾರ್ಡಿಂಜ್. ಹಳೆಯ ಬೈಬಲ್ ಶಾಸನ ಬರೆಯಲ್ಪಟ್ಟಿದ್ದು ಹಿಬ್ರೂ. ಶಿಶುನಾಳ ಶರೀಫರ ಈಗಿನ ಜಿಲ್ಲೆ ಧಾರವಾಡ. ವಾಸ್ಕೋಡಿಗಾಮ ಸಂಬಂಧಿಸಿರುವುದು ಪೋರ್ಚುಗಲ್. ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ? ಶೃಂಗೇರಿ. ಸಂಗೊಳ್ಳಿ ರಾಯಣ್ಣ ಸಂಬಂಧಿಸಿರುವುದು ಕಿತ್ತೂರು. ಕಿತ್ತೂರು ರಾಣಿ ಚೆನ್ನಮ್ಮನ ಪತಿಯ ಹೆಸರು ಮಲ್ಲಸರ್ಜಾ. ಕರ್ನಾಟಕದ ಏಕೀಕರಣ 1956. ಕೂಡಲ ಸಂಗಮವು ಯಾವ ನದಿಗಳ ಸಂಗಮ? ಘಟಪ್ರಭಾ ಮತ್ತು ಮಲಪ್ರಭಾ. 2ನೇ ಪುಲಕೇಶಿಯು 7ನೇ ಶತಮಾನದ ಆರಂಭದಲ್ಲಿ ರಾಜ್ಯವಾಳುತ್ತಿದ್ದನು. ಬ್ರಿಟಿಷರಿಂದ ತರಬೇತಿ ಹೊಂದಿದ ಸುಭಾಷ್ಚಂದ್ರ ಬೋಸರ ಓದೆ ಸೈನ್ಯ ಅಧಿಕಾರಿಗಳು ಸಿಂಗಾಪುರದಲ್ಲಿದ್ದರು. ಭಾರತವು ಸ್ವಾತಂತ್ರ್ಯ ಪಡೆಯುವ ಕಾಲದಲ್ಲಿ ಬ್ರಿಟನ್ನಿನ ಪ್ರಧಾನಿ ಅಟ್ಲಿ ಕ್ರಿಪ್ಸ್ನ ರಾಯಭಾರಿಗಳು ಭಾರತದ ಯಾವ ವೈಸರಾಯನನ್ನು ಭೇಟಿ ಮಾಡಿದರು? ಲಾರ್ಡ್ ಲಿನ್ ಲಿಥಗೋ. ಹೋನ್ ರೋಲ್ ಲೀಗ್ನ ಸ್ಥಾಪಕರು ಬಾಲಗಂಗಾಧರ ತಿಲಕ್ ಅನಿಬೆಸೆಂಟ್. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಲಾಹೋರ್ನಲ್ಲಿ ಕೈಗೊಂಡಿತು. Received at 12 p.m. Siddhartha C. ಪ್ರಯೋಗ ಗ್ರಾಮ ಆಡಳಿತ ಅಧಿಕಾರಿ ಲಘುಗಳು. ಇವುಗಳನ್ನು ಈಗಿನಿಂದಲೇ ನೆನಪಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಿ. Pushpin computer shortcut key. Control plus A, select all. Control plus B, bold. Control plus C, copy. CTRL JADE, fill. Control plus F, find. Control plus G, find next instance of text. Control plus H, replace. Control plus I, italic. Control plus insert a hyperlink. Control plus N, new workbook. Control plus O, open. Control plus P, print. Control plus R, nothing right. Control plus S, save. Control plus U, underlined. Control plus paste. Control W, close. Control plus X, cut. Control C, repeat. Control S, cancel. F1, help. F2, addition. F3, paste the name. F4, repeat the last action. F4, when entering a formula, switch between absolute/relative references. F5, go to. F6, next pane. F7, spell check. F8, extension of the mode. F9, recalculate all workbooks. F10, activate menu bar. F11, new graph. F12, save as. Control plus colon. Insert the current time. Control plus semicolon. Insert the current date. Control plus, copy the value of the cell above. Control plus, copy the formula from the cell above. Shift, offset adjustment for additional functions in the Excel menu.
Shift plus F1. What is it? Shift plus F2. Edit cell comment. Shift plus F3. Paste the function into the formula. Shift plus F4. Search next. Shift plus F5. Find. Shift plus F6. Previous panel. Shift plus F8. Add to the selection. Shift plus F9. Calculate the active worksheet. Shift plus F10. Pop-up menu display. Shift plus F11. New spreadsheet. Shift plus F12. Save. Control plus F3. Set name. Control plus F4. Close. Control plus F5. Excel. Size of the restore window. Control plus F6. Next workbook window. Shift plus Control plus F6. Previous workbook window. Control plus F7. Move window. Control plus F8. Resize window. Control plus F9. Minimize the workbook. Control plus F10. Maximize or restore window. Control plus F11. Inset 4.0 macro sheet. Control plus F1. Open file. Alt plus F1. Insert a graph. Alt plus F2. Save as. Alt plus F4. Output. Alt plus F8. Macro dialog. Alt plus F11. Visual Basic Editor. Control plus Shift plus F3. Create a name using the names of row and column labels. Control plus Shift plus F6. Previous window. Control plus Shift plus F12. Printing. Alt plus Shift plus F1. New spreadsheet. Alt plus Shift plus F2. Save. Alt plus equals. Auto sum. Control plus. Toggle value / display of the formula. Control plus Shift plus A. Insert the argument names in the formula. Alt plus down arrow. Automatic view list. Alt plus. Format style dialog. Control plus Shift plus. General format. Received at 12 p.m. Siddhartha C. ಪ್ರಪಂಚದ ಕುರಿತು ಒಂದು ಮಾಹಿತಿ. Rose Shamrock, Rose Shamrock, Rose Shamrock, Rose Shamrock, Rose Shamrock, Rose. 1. ಅತಿದೆಯುಡ್ಡ ಸಮುದ್ರ ಚೀನಾ ಸಮುದ್ರ. 3. ಅತಿದೆಯುಡ್ಡ ನದಿ ಅಮೆಜಾನ್. 4. ಅತಿದೆಯುಡ್ಡ ಖಂಡ ಏಷ್ಯಾ. 5. ಅತಿದೆಯುಡ್ಡ ದ್ವೀಪ ಗ್ರೀನ್ಲ್ಯಾಂಡ್. 6. ಅತಿದೆಯುಡ್ಡ ಮರುಭೂಮಿ ಸಹರಾ. 7. ಅತಿದೆಯುಡ್ಡ ದೇಶ ರಷ್ಯಾ. 8. ಅತಿದೆಯುಡ್ಡ ಸಸ್ತನಿ ಬ್ಲೂವೆಲ್. 9. ಅತಿದೆಯುಡ್ಡ ವೆರಸ್ ಭಾರ ಟ್ಯೂಬ್ಯಾಕೆವು ಮೇವುಜಾಯಿಕ್ ವೆರಸ್. 10. ಅತಿದೆಯುಡ್ಡ ಹೂ ಬಿಡದ ಸಸ್ಯ ದೆತ್ಯಸಿಕೆವುಯಿ. 11. ಅತಿದೆಯುಡ್ಡ ಜೀವಿ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ. 12. ಅತಿದೆಯುಡ್ಡ ಹೂ ರೆಫ್ಲೆಶಿಯ ಗಿಯಾಂಟ್. 14. ಅತಿದೆಯುಡ್ಡ ಅಕ್ಷ ವಶ ಶೂನ್ಯ ಅಕ್ಷಾಂಶ. 17. ಅತಿದೆಯುಡ್ಡ ಗೃಹ ಗುರು. 18. ಅತಿದೆಯುಡ್ಡ ಉಪಗೃಹ ಗ್ಯಾನಿಮಿಡ್. 19. ಅತಿದೆಯುಡ್ಡ ಕ್ಷುದ್ರಗೃಹ ಸಿರಿಸ್. 20. ಅತಿದೆಯುಡ್ಡ ಜ್ವಾಲಾಮುಖಿ ಮೌವಟ್ ವೆಸುವಿಯಸ್. 21. ಅತಿದೆಯುಡ್ಡ ಸಂವಿಧಾನ ಭಾರತ ಸಂ. 22. ಅತಿದೆಯುಡ್ಡ ಕರಾವಳಿ ರಾಷ್ಟ್ರ ಕೆನಡಾ. 23. ಅತಿದೆಯುಡ್ಡ ವಿಮಾನ ನಿಲ್ದಾಣ ಕಿಂಗ್ ಖಾಲಿದ್. 24. ಅತಿದೆಯುಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಗೋರಖ್ಪುರ್. 25. ಅತಿದೆಯುಡ್ಡ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ. 26. ಅತಿದೆಯುಡ್ಡ ಡ್ಯಾಮ್ ಹೂವರ್. 27. ಅತಿದೆಯುಡ್ಡ ಸರೀಸೃಪ ಕ್ರೆವ್ಕೆವುಡೆಲ್. 28. ಅತಿದೆಯುಡ್ಡ ಕೆವುಲ್ಲಿ ಹಡ್ಸನ್ ಕೆವುಲ್ಲಿ. 29. ಅತಿದೆಯುಡ್ಡ ಖಾರಿ ಮೆಕ್ಸಿಕೆವು. 30. ಅತಿದೆಯುಡ್ಡ ಸುನಾಮಿ ಸಂಶೋಧನಾ ಕೇಂದ್ರ ಹವಾಯಿ ದ್ವೀಪದ ಹೆವುನಲುಲು. 31. ಅತಿದೆಯುಡ್ಡ ಕಂದರ ಮರಿಯಾನಿವ್ ಕಂದರ. 32. ಅತಿದೆಯುಡ್ಡ ನದಿ ದ್ವೀಪ ಮಜೂಲಿ. 33. ಅತಿದೆಯುಡ್ಡ ಪರ್ವತ ಶ್ರೇಣಿ ಹಿಮಾಲಯ ಪ. 34. ಅತಿದೆಯುಡ್ಡ ನಾಗರಿಕತೆ ಸಿಂಧು. 35. ಅತಿದೆಯುಡ್ಡ ಧರ್ಮ ಕ್ರಿಶ್ಚಿಯನ್. ಕಾವ್ಯನಾಮವಾಗಿದೆ. ಉತ್ತರ ಬಿ.ಡಿ. ಸುಬ್ಬಯ್ಯ. ಯೋಜನೆ ಜಾರಿಗೊಳಿಸಿದ ವರ್ಷ ಯಾವುದು? ಉತ್ತರ ಶ್ರೀಮತಿ ಸಯೀದಾ ಅಖ್ತರ್. ವಾಯುಭಾರ ಮಾಪಕದಲ್ಲಿ ಬಳಸುವ